ನಮಸ್ಕಾರ. ಮತ್ತೆ ನಮ್ಮ ಕನ್ನಡ ಫೈಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಜಗತ್ತನ್ನೇ ಬೆಚ್ಚಿ ಬೀಳಿಸಿದ ದಿ ನಾಜಿ ಎಕ್ಸ್ಪೆರಿಮೆಂಟ್ಸ್ ಬಗ್ಗೆ ನೋಡೋಣ. ಡೆತ್ ಏಂಜಲ್ ಜೋಸೆಫ್ ಮೆಂಗೆಲ್ ಅವಳಿ ಮಕ್ಕಳ ಮೇಲೆ ಕ್ರೂರ ಪ್ರಯೋಗ ಮಾಡುತ್ತಿದ್ದ. ಆರ್ಯನ್ ಜನಾಂಗದ ಸಂಖ್ಯೆ ಹೆಚ್ಚಿಸುವುದು ಅವನ ಹುಚ್ಚು ಗುರಿಯಾಗಿತ್ತು. ಮಕ್ಕಳ ಕಣ್ಣುಗಳಿಗೆ ಡೈ ಇಂಜೆಕ್ಟ್ ಮಾಡಿ ಕಣ್ಣಿನ ಬಣ್ಣ ಬದಲಿಸಲು ಯತ್ನಿಸುತ್ತಿದ್ದ. ಇದರಿಂದ ಅನೇಕ ಮಕ್ಕಳು ಅಂಧರಾಗಿ ನರಕಯಾತನೆ ಅನುಭವಿಸಿದರು. ಇಬ್ಬರು ಬೇರೆ ಬೇರೆ ಮಕ್ಕಳನ್ನು ಒಲಿದು ಸ್ವಯಾಮಿ ಅವಳಿ ಮಾಡಲು ಪ್ರಯತ್ನಿಸುತ್ತಿದ್ದ. ಸೋಂಕಿನಿಂದ ಮಕ್ಕಳು ಪ್ರಾಣ ಬಿಟ್ಟಾಗ ಮೆಂಗೆಲ್ ಅದನ್ನು ವೈಜ್ಞಾನಿಕ ಸೋಲು ಅಂದುಕೊಳ್ಳುತ್ತಿದ್ದ. ಅವನ ಲ್ಯಾಬ್ನ ಗೋಡೆಗಳ ಮೇಲೆ ಮಕ್ಕಳ ಕಣ್ಣಿನ ಗುಡ್ಡೆಗಳ ಸಂಗ್ರಹವಿತ್ತು. ಸುಮಾರು 3,000 ಮಕ್ಕಳಲ್ಲಿ ಕೇವಲ 200 ಮಂದಿ ಮಾತ್ರ ಬದುಕುಳಿದರು. ನಾಜಿಯವರ ಮುಂದಿನ ಪ್ರಯೋಗವೇ ದ ಹೈಪೋಥರ್ಮಿಯಾ ಎಕ್ಸ್ಪೆರಿಮೆಂಟ್. ಇದರ ಮೂಲ ಉದ್ದೇಶ ಏನಂದರೆ, ನಾಜಿ ಸೇನೆಯ ವಿಮಾನಗಳು ವರ್ಲ್ಡ್ ವಾರ್ II ನಡೆಯುವ ಸಂದರ್ಭದಲ್ಲಿ ಉತ್ತರ ಸಮುದ್ರದಲ್ಲಿ ಪತನಗೊಂಡಾಗ ಸೈನಿಕರು ಎಷ್ಟು ಸಮಯ ಬದುಕುತ್ತಾರೆ ಎಂಬುದನ್ನು ತಿಳಿಯಲು ಈ ಪ್ರಯೋಗವನ್ನು ನಡೆಸುತ್ತಿದ್ದರು. ಈ ಹೈಪೋಥರ್ಮಿಯಾ ಎಕ್ಸ್ಪೆರಿಮೆಂಟ್ನ ಮೂಲ ವಿಕ್ಟಿಮ್ಗಳೇ ಈ ಕೈದಿಗಳಾಗಿರ್ತಾರೆ. ಈ ಕೈದಿಗಳನ್ನೇನು ಮಾಡ್ತಿದ್ರು ಅಂತಂದರೆ, ಅವರ ಸಂಪೂರ್ಣ ನಗ್ನಗೊಳಿಸಿ ಅವರನ್ನು ನೀರಿನ ಟ್ಯಾಂಕರ್ನಲ್ಲಿ ಇರಿಸ್ತಾಯಿದ್ರು ಮತ್ತು ಇನ್ನೂ ಸ್ವಲ್ಪ ಜನನ್ನ ಈ ಕೊರೆಯುವ ಹಿಮಪಾತದ ನಡುವೆ ಅವ್ರನ್ನ ನಿಲ್ಲಿಸ್ತಾ ಇರ್ತಾರೆ ಮತ್ತು ಪ್ರತಿ ನಿಮಿಷ ಅವರ ದೇಹದಲ್ಲಿ ಆಗುವ ಬದಲಾವಣೆಗಳನ್ನು ಅವರು ವೈದ್ಯರು ಬರೆದುಕೊಳ್ತಾ ಇರ್ತಾರೆ. ಅವರು ಎಷ್ಟು ನಿಮಿಷದೊಳಗಡೆ ನಡುಗುವುದನ್ನು ನಿಲ್ಲಿಸ್ತಾರೆ, ಮತ್ತು ಯಾವ ಹಂತದಲ್ಲಿ ಅವ್ರ ಮಾತುಗಳು ನಿಂತೋಗುತ್ತದೆ, ಮತ್ತು ಯಾವ ಹಂತದಲ್ಲಿ ಅವರ ಹೃದಯ ಬಡಿತ ನಿಂತೋಗುತ್ತೆ ಅಂತ ಎಲ್ಲ ನೋಟ್ ಡೌನ್ ಮಾಡ್ಕೊತಾ ಇರ್ತಾರೆ. ಮತ್ತು ಅವರ ದೇಹದ ಉಷ್ಣಾಂಶ ಯಾವಾಗ 25 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಆಗುತ್ತೋ ಆಗ ಮೊದಲು ಅವರ ಮೆದುಳು ಕೆಲಸ ಮಾಡೋದನ್ನ ನಿಲ್ಲಿಸೋದೆ ಮತ್ತು ಕಣ್ಣುಗಳು ಮುಚ್ತವೆ. ಕೈದಿಗಳು ಸಹಾಯಕ್ಕಾಗಿ ಅಂಗಲಾಚಿದ್ರು ಕೂಡ ಈ ಕ್ರೂರ ವೈದ್ಯರು ಅವರನ್ನು ಸಹಾಯ ಮಾಡ್ತಿರಲ್ಲ. ಈ ಪ್ರಯೋಗದಲ್ಲಿ ಕೈದಿಗಳೇನಾದರೂ ಬದುಕ್ತಾ ಇದ್ರೆ ಅವ್ರನ್ನ ಲ್ಯಾಬ್ಗೆ ತಂದು ಅವರನ್ನು ಬಿಸಿ ನೀರಲ್ಲಿ ಹಾಕ್ತಾಯಿದ್ರು ಮತ್ತು ಅವರನ್ನು ಸುಡುವ ದೀಪದಿಂದ ಸುಡ್ತಾಯಿದ್ರು ಮತ್ತು ಅವರ ದೇಹಕ್ಕೆ ಬಿಸಿ ದ್ರವಗಳನ್ನು ಇಂಜೆಕ್ಟ್ ಮಾಡ್ತಿದ್ರು. ಇದನ್ನೆಲ್ಲ ಯಾಕೆ ಮಾಡ್ತಿದ್ರು ಅಂತಂದರೆ, ಒಂದು ಸಲ ಅವ್ರು ಸತ್ತಾದ್ಮೇಲೆ ಅವ್ರನ್ನ ಪುನಃ ಜೀವಂತಗೊಳಿಸಲು ಈ ಹುಚ್ಚು ಪ್ರಯೋಗಗಳನ್ನು ಮಾಡ್ತಾ ಇರ್ತಾರೆ. ನಾಜಿಯವರ ಮುಂದಿನ ಎಕ್ಸ್ಪೆರಿಮೆಂಟೇ ದ ಹೈ ಆಲ್ಟಿಟ್ಯೂಡ್ ಎಕ್ಸ್ಪೆರಿಮೆಂಟ್. ಇದನ್ನ ಡಾಚು ಕ್ಯಾಂಪ್ನಲ್ಲಿ ಮಾಡ್ತಾ ಇರ್ತಾರೆ. ವಿಮಾನ ಪೈಲಟ್ಗಳು ಎತ್ತರದಲ್ಲಿ ಏನನ್ನು ಅನುಭವಿಸುತ್ತಿರುತ್ತಾರೆ ಎಂಬುದನ್ನು ತಿಳಿಯಲು ಈ ಎಕ್ಸ್ಪೆರಿಮೆಂಟ್ನ ನಾಜಿ ವೈದ್ಯರು ಮಾಡಿರ್ತಾರೆ. ಈ ಎಕ್ಸ್ಪೆರಿಮೆಂಟ್ನ ವಿಕ್ಟಿಮ್ಸ್ ಕೂಡ ಕೈದಿಗಳಾಗಿರ್ತಾರೆ. ಇದರಲ್ಲಿ ಕೈದಿಗಳನ್ನ ವ್ಯಾಕ್ಯೂಮ್ ಚೇಂಬರ್ನಲ್ಲಿಟ್ಟು ಗಾಳಿಯನ್ನು ಪೂರ್ತಿ ಹೊರತೆಗಿತಾ ಇರ್ತಾರೆ. ಆಗ ಕೈದಿಗಳು ಒತ್ತಡ ತಾಳಲಾರದೆ ಅವರ ಶ್ವಾಸಕೋಶ ಮತ್ತು ಮೆದುಳು ಸ್ಫೋಟವಾಗ್ತಿರುತ್ತೆ. ಇವುಗಳೆಲ್ಲ ವಿಜ್ಞಾನದ ಹೆಸರಲ್ಲಿ ನಡೆದ ಅತ್ಯಂತ ಭೀಕರ ಕೊಲೆಗಳಾಗಿರ್ತವೆ. ಅಂತಿಮವಾಗಿ ವರ್ಲ್ಡ್ ವಾರ್ II ಯುದ್ಧ ಮುಗಿದ ನಂತರ 1945ರಲ್ಲಿ ನಾಜಿ ಕ್ರೌರ್ಯ ಜಗತ್ತಿಗೆ ತಿಳಿದು ಬರುತ್ತದೆ. ನ್ಯೂರೆಂಬರ್ಗ್ ವೈದ್ಯಕೀಯ ವಿಚಾರಣೆ ಒಳಪಡುತ್ತಾರೆ ಮತ್ತು ಅದರಲ್ಲಿ ಕೆಲವೊಂದು ವೈದ್ಯರು ನ್ಯಾಯಾಲಯಕ್ಕೆ ಬರುತ್ತಾರೆ ಮತ್ತು ಅನೇಕರು ತಪ್ಪಿಸಿಕೊಳ್ಳುತ್ತಾರೆ. ಈ ಘಟನೆಯಿಂದ ನ್ಯೂರೆಂಬರ್ಗ್ ಕೋಡ್ ಹುಟ್ಟಿಕೊಳ್ಳುತ್ತೆ. ಇದರಲ್ಲಿ ರೋಗಿಯ ಒಪ್ಪಿಗೆ ಅಗತ್ಯ, ಮಾನವ ಹಕ್ಕುಗಳ ಗೌರವ ಮತ್ತು ಪ್ರಯೋಗದ ಮಿತಿ. ಇಂದಿನ ವೈದ್ಯಕೀಯ ನೈತಿಕತೆಯ ಬೇರು ಇಲ್ಲಿಯೇ ಹುಟ್ಟಿಕೊಳ್ಳುತ್ತವೆ. ಅಂತಿಮವಾಗಿ ಈ ಘಟನೆಯಿಂದ ನಮಗೇನು ತಿಳಿದು ಬರುತ್ತೆ ಅಂತಂದರೆ, ನಾಜಿ ಮಾನವ ಪ್ರಯೋಗಗಳು ನಮಗೆ ಒಂದು ಪಾಠ ಕಲಿಸುತ್ತವೆ. ವಿಜ್ಞಾನಕ್ಕೆ ಮಾನವೀಯತೆ ಇಲ್ಲದಿದ್ದರೆ ಅದು ರಕ್ಷಣೆ ಅಲ್ಲ, ಅದು ಜಗತ್ತಿನ ವಿನಾಶ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.